ರಾಹುಲ್ ಗಾಂಧಿ ನೇತೃತ್ವದಲ್ಲಿ 99 ಚುನಾವಣೆ ಸೋತಿದ್ದೀರಾ. ಇನ್ನೊಂದು ಬಾಕಿ ಸೆಂಚುರಿ ಅಂತ ಎಲ್ಲ ಆಡ್ಕೊಂತ ಇದ್ದಾರೆ. ಏನ್ ಹೇಳ್ತೀರಿ? ನಾಯಕತ್ವ ಸರಿ ಇಲ್ವಾ? ಸರಿ ಇಲ್ವಾ? ಅದೇ ಹೇಳ್ತೀವಲ್ಲ, ಇದೇ ಬಿಜೆಪಿಯವರು ಜ್ಞಾನೇಶ್ ಕುಮಾರ್ನ ತೆಗಿಲಿ, ಅಷ್ಟೇ ನಿಮಗೆ ತಾಕತ್ತಿದ್ರೆ, ಇಷ್ಟೇ ನೀವು ಬಹಳ ದೊಡ್ಡ ಗ್ರೇಟ್ ಲೀಡರ್ ಅನ್ಕೊಂಡಿದ್ರೆ ನೀವು, ಮತ್ತೆ ಬಹಳ ಡಿಜಿಟಲ್ ಇಂಡಿಯಾ, ಬಹಳ ಟೆಕ್ನಾಲಜಿ, ಬಹಳ ದೊಡ್ಡ ಸಾಫ್ಟ್ವೇರ್ ಅಂತ ತಲೆಗಿದ್ದಿದ್ರೆ ಬಹಳ ಬುದ್ಧಿವಂತಿಕೆ ಅಲ್ಲ ನೀವು ಮಾತಾಡೋದು. ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಿರಲ್ಲ, ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಜೊತೆ ಮಾಡಿ ವೋಟರ್ ಲಿಸ್ಟ್ ಮಾಡಲ್ಲ. ಇಷ್ಟೆಲ್ಲ ಬಾರಿ ಮಾತಾಡ್ತಿರಲ್ಲ ದಿನ ಬೆಳಗ್ಗೆ ಎದ್ದು. ಬೇರೆ ಪ್ರಪಂಚಕ್ಕೆ, ಬೇರೆ ದೇಶಕ್ಕೆ ಬುದ್ಧಿ ಹಂಚ್ತಿರಲ್ಲ ನೀವು. ಶ್ರೀಲಂಕಾಕ್ಕೆ ಬುದ್ಧಿ ಹಂಚ್ತೀರಿ, ಬಾಂಗ್ಲಾದೇಶಕ್ಕೂ ಬುದ್ಧಿ ಹಂಚ್ತೀರಿ, ಇಡೀ ಅಮೆರಿಕಕ್ಕೆ ಬುದ್ಧಿ ಹಂಚ್ತೀರಿ. ಟೆಕ್ನಾಲಜಿ ಬಗ್ಗೆ ಬಹಳ ದೊಡ್ಡ ಜ್ಞಾನ ಭಾಷಣ ಎಲ್ಲ ಮಾತನಾಡ್ತೀರಿ. ಬೇರೆ ದೇಶದ ಯಾವುದೋ ತಂದು, ಯಾವುದೋ ಅದು AI ನಾಗೆ ತಂದು, ಬೇರೆ ಚೈನದ ನಾಯಿ ತಂದು ಭಾಳ ದೊಡ್ಡ ಕೇಳ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡ್ರಲ್ಲ, ಮುಗದೇ ಬಿಡ್ತಲ್ಲ. ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ಮಾಡಿಬಿಡ್ರಿ, ಮುಗದೇ ಬಿಡ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕು? ಭಾಳ ಟೆಕ್ನಾಲಜಿ, ನನಗೆ ಭಾಳ ಬುದ್ಧಿವಂತಿಕೆ ಇದೆ. ನನಗಿರೋಷ್ಟು ಬುದ್ಧಿವಂತಿಕೆ ಯಾರಲ್ಲ. ದೇವ್ರು ನನಗೆ ಸಣ್ಣದಾಗಿ ಹುಟ್ಟಿಸಿಲ್ಲ, ನನಗೆ ಭಾಳ ದೊಡ್ಡ ಅಂತ ಇಷ್ಟೆಲ್ಲ ಹೇಳ್ತಿರಲ್ಲ, ಮಾಡಿಬಿಡ್ರಲ್ಲ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ವೋಟರ್ ಲಿಸ್ಟ್ ಮಾಡಿಬಿಟ್ರೆ ಮ್ಯಾಟ್ರೇ ಮುಗಿತಲ್ಲ. ಇವೆಲ್ಲ ಬೇಡ. ಜ್ಞಾನೇಶ್ ಕುಮಾರ್ ಹಾಕ್ಬೇಕು, ಅವಾಗ SR ಹಾಕ್ಬೇಕು, ಜ್ಞಾನೇಶ್ ಕುಮಾರ್ ಹಾಕ್ಬೇಕು, ಮುಗಿದೇ ಬಿಡ್ತಲ್ಲ ಕೆಲಸ. ಅದೇ ರೀ ಹೇಳ್ತಿರೋದು ನೋಡ್ರಿ, ಅದೇ ಹೇಳ್ತಿರೋದು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಇದೆ, ಕೇಂದ್ರ ಸರ್ಕಾರಕ್ಕೆ ಮನವಿದೆ, ಇದನ್ನ ಮಾಡ್ರಿ. ಈ ತರದ್ ಏನಿದಾವೆ ಓಪುಗಳಿಗೆ ನೀವು ಮಾಡ್ತಕ್ಕಂಥ ಮೋಸಕ್ಕೆ ಅಂತ ಆಡ್ಬೇಕಾಗಿದ್ರೆ ಇದೇ ಕಾರಣ. ಇದು ಮಾಡಿಬಿಡ್ರಿ, ಮುಗಿತತ್ತ. ಬರಿತೀವ್ರಿ, ಖಂಡಿತ. ಅಲ್ರಿ, ಪ್ರಧಾನಮಂತ್ರಿ ಅವರು ವಿಶ್ವಗುರು ರೀ ಅವರು. ಅವ್ರು ಯಾರು ಹೇಳೋ ನೆಸೆಸಿಟಿನೇ ಇಲ್ಲ. ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಅವ್ರು ಇರ್ತಕ್ಕಂಥ ಸೊಲ್ಯೂಷನ್ಸ್ಗಳು. ಮತ್ತೆ ಈ ಸೊಲ್ಯೂಷನ್ ಕಂಡುಹಿಡಿಬೋದಲ್ಲ ಅವ್ರಂತ ನಾ ಹೇಳೋದು. ಇವಿಎಂ ಬಗ್ಗೆ ಇಷ್ಟು ದಿವಸ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ರು. ಈಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲದೆ ಇವಿಎಂ ಮೂಲಕ ಗೆದ್ದಿದೆ. ಇದಕ್ಕೆ ಏನ್ ಹೇಳ್ತಾರೆ? ಸೆಲೆಕ್ಟಿವ್ ಆಗಿ ಮಾಡ್ತಾರ್ರಿ ಅವರು. ಅದೇ ಹೇಳ್ತಾರೆ, ನಿಮಗೆ ಅವ್ರು ಮಾಡಕ್ಕೆ ಬಹಳ ಹುಷಾರಿದಾರ ಅವರು. ಸೆಲೆಕ್ಟಿವ್ ಯಾಕೆ ಮಾಡ್ತಾರ ಅಂತಂದ್ರೆ, ಯು ಮೈಟ್ ಬಿ ಲಾಫಿಂಗ್ ಎಟ್ ಮೀ. ಐ ಗಿವ್ ದ ಸ್ಟಾಟಿಸ್ಟಿಕ್ಸ್. ನನಗೆ ಇನ್ನೊಂದ್ ಸ್ವಲ್ಪ ಒಂದ್ ದಿವಸ ಕೊಡಿ, ನಾಳೆ ನಾಳೆ ನಿಮ್ಮ ಹತ್ರ ತೋರಿಸ್ತೀನಿ. ಎಲ್ಲ 5,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 10,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 15,000 ಓಟ್ ಕಟ್ ಮಾಡಿದ್ದಾರೆ. ಅಲ್ಲಿ ಕಟ್ ಆಗಿರ್ತಕ್ಕಂಥ ಇವ್ರಿಗೆ ಎಷ್ಟು ಲಾಭ ಆಗಿದೆ? ಉಲ್ಟಾ ಹೋಗೋಣ. ಪಾರ್ಲಿಮೆಂಟ್ ನಲ್ಲಿ ವಾಶ್ ಔಟ್ ಆಗಿದ್ರು, ಅಸೆಂಬ್ಲಿಲಿ ಹೆಂಗಿರಿ ಗೆಲ್ತಾರೆ? ಅಂದ್ರೆ ಪಾರ್ಲಿಮೆಂಟ್ ನ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಅಂದ್ರೆ ಅಸೆಂಬ್ಲಿನಾಗ ಇರ್ತಕ್ಕಂಥ ಲೀಡರ್ಶಿಪ್ ಬೇಕು, ಕೇಂದ್ರದಲ್ಲಿ ಮೋದಿ ಬೇಡ ಅಂತ ಅರ್ಥನಾ? ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೋತ್ರು, ಅಸೆಂಬ್ಲಿಯಲ್ಲಿ ಮತ್ತೆ ಗೆದ್ರು. ಅಂದ್ರೆ ಏನಿದ್ರಲ್ಲಿ ಮೋದಿ ಲೀಡರ್ಶಿಪ್ ಫೇಲಾ? ದೇಶಕ್ಕೆ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಹೆಂಗೆ ನೀವು ಹೇಳೋ ಅರ್ಥ ಏನು? ಇವೆಲ್ಲ ಚಮತ್ಕಾರ. ಎಲ್ಲ SR ನಲ್ಲಿ ಓಟ್ಗಳು ಕಮ್ಮಿ. ಅದು ಮಹಾರಾಷ್ಟ್ರದ 47 ಲಕ್ಷ ಓಟ್ ಜಾಸ್ತಿ ಆಯ್ತು. 6 ತಿಂಗಳಲ್ಲಿ 47 ಲಕ್ಷ ಓಟ್ ಜಾಸ್ತಿ ಆಯ್ತು. ಹೆಂಗಾಯ್ತು? ಏನ್ ಕಾರಣ ಏನು? ರಿವಿಷನ್ ಆಫ್ ವೋಟರ್ ಲಿಸ್ಟ್ ಎವ್ರಿ ಎಲೆಕ್ಷನ್ ಆಗುತ್ತೆ. ಪಾರ್ಲಿಮೆಂಟ್ ಆಗೋವರೆಗೆ ರಿವಿಷನ್ ಆಯ್ತು ಓಟು. ಪಾರ್ಲಿಮೆಂಟಿಗೆ, ಅಸೆಂಬ್ಲಿಗೆ 6 ತಿಂಗಳ ಕಾಲದಲ್ಲಿ 47 ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತು? ಯಾರು ಕೇಳಂಗಿಲ್ಲ, ಇದ್ರ ಬಗ್ಗೆ ಯಾರು ಉತ್ತರ ಕೊಡಂಗಿಲ್ಲ. ಅದೇ ಹರಿಯಾಣದಲ್ಲಿ 25 ಲಕ್ಷ ಓಟ್ ಜಾಸ್ತಿ ಆಯ್ತು 6 ತಿಂಗಳಲ್ಲಿ. 25% ಆಫ್ ವೋಟ್ ಶೇರ್ ಜಾಸ್ತಿ ಆಯ್ತು. ಕೇಳೋರು ಯಾರು? ಮಾಮುಕ ಗೌಡ, ಮಾಮೂರ್ಕ ಮೈದಾನ, ಸವರ್ಕರ್ ರೇಪೇಟ ಫಕ್ರುದ್ದೀನ್ ಅಂತಾರೆ. ಹೊಡಿತಿದ್ದಾರೆ, ಪಿಕ್ಚರ್ ಓಡಿಸ್ಲಿ. ಯಾರಪ್ಪ ಒಂದಿನ ಎಲ್ಲ ಮಂದಿ ಜಾತ್ರೆ ಹೊಡಿಲಿ.